ಯಾನಗುಂದಿಯ ಮಾತಾ ಮಾಣಿಕೇಶ್ವರಿ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವತೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಯಾನಗುಂದಿ ಮಠದ ಪೀಠಾಧಿಪತಿಯಾಗಿದ್ದ ಮಾತಾ ಮಾಣಿಕೇಶ್ವರಿ ಅವರು ತಮ್ಮ ಆಧ್ಯಾತ್ಮಿಕ ಜೀವನ, ಸರಳತೆ ಮತ್ತು ಮಾನವೀಯ ಸಂದೇಶಗಳಿಂದ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವತೆ ಎಂದೇ ಪ್ರಸಿದ್ಧರಾಗಿದ್ದರು. ಮಾತಾ ಮಾಣಿಕೇಶ್ವರಿ ಅವರು 1943ರಲ್ಲಿ ಜನಿಸಿ ಕೇವಲ 16ನೇ ವಯಸ್ಸಿನಲ್ಲಿ ಮನೆ ತೊರೆದು ಆಧ್ಯಾತ್ಮಿಕ ಜೀವನವನ್ನ ಅಳವಡಿಸಿಕೊಂಡರು. ಧ್ಯಾನ, ಯೋಗ ಮತ್ತು ಮೌನ ವ್ರತಗಳಲ್ಲಿ ತೊಡಗಿಕೊಂಡ ಅವರು ಜನರ ನಡುವೆ ಶಾಂತಿ ಮತ್ತು ಮಾನವೀಯತೆಯ ಸಂದೇಶವನ್ನ ಹಂಚುವಲ್ಲಿ ಜೀವನವನ್ನೇ ಸಮರ್ಪಿಸಿದರು. ಅವರು ಸೇಡಂ ತಾಲೂಕಿನ ಯಾನಗುಂದಿಯ ಬೆಟ್ಟದ ಮೇಲಿರುವ ಗುಹೆಯಲ್ಲಿ ವಾಸಿಸುತ್ತಿದ್ದು ಅಲ್ಲಿ ಧ್ಯಾನ, ಯೋಗಗಳಲ್ಲಿ ನಿರತರಾಗಿದ್ದರು. ಸಾರ್ವಜನಿಕ ದರ್ಶನ ನೀಡುವುದು ಅಪರೂಪವಾಗಿದ್ದು ಪ್ರತಿ ವರ್ಷದ ಮಹಾಶಿವರಾತ್ರಿಯಂದು ಮಾತ್ರ ಗುಹೆಯಿಂದ ಹೊರಬಂದು ಭಕ್ತರಿಗೆ ದರ್ಶನ ನೀಡುತ್ತಿದ್ದರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು 2020ರಲ್ಲಿ ಲಿಂಗೈಕ್ಯರಾದರು. ಅವರ ಅಂತ್ಯಕ್ರಿಯೆಯನ್ನ ಯಾನಗುಂದಿ ಮಠದಲ್ಲಿ ಶೈವ ಸಂಪ್ರದಾಯದ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು. ಸರ್ಕಾರ ಅವರಿಗೂ ರಾಜ್ಯ ಗೌರವ ಸಲ್ಲಿಸಿತ್ತು. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆಗಳಿಂದ ಲಕ್ಷಾಂತರ ಭಕ್ತರು ಯಾನಗುಂದಿ ಮಠಕ್ಕೆ ಭೇಟಿ ನೀಡಿ ಅಮ್ಮನವರ ದರ್ಶನ ಪಡೆಯುತ್ತಿದ್ದರು. ಮಾತಾ ಮಾಣಿಕೇಶ್ವರಿ ಅವರು ಸದಾ ಸನ್ಮಾರ್ಗದಲ್ಲಿ ನಡೆಯಲು, ಅಹಿಂಸೆಯನ್ನ ಪಾಲಿಸಲು ಮತ್ತು ಪ್ರಾಣಿಗಳ ಮೇಲೆ ದಯೆ ತೋರಲು ಭಕ್ತರಿಗೆ ಸಂದೇಶ ನೀಡುತ್ತಿದ್ದರು. ಭಕ್ತರು ಅವರನ್ನ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವತೆ, ಮಹಾಯೋಗಿನಿ ಎಂದು ಗೌರವದಿಂದ ಕರೆಯುತ್ತಿದ್ದರು. ಅಮ್ಮನವರ ಕೀರ್ತಿ ನಾಡಿನೆಲ್ಲೆಡೆ ಹರಡಲು ಇಂದು ಕಲಬುರಗಿಯಲ್ಲಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ನೂತನ ದೇವಸ್ಥಾನ ಉದ್ಘಾಟನೆ, ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಯಿತು. ಕಲಬುರಗಿಯಲ್ಲಿ ಆಗಸ್ಟ್ 16 ಕಲಬುರಗಿ ನಗರದ ಬ್ರಹ್ಮಪುರದ ಚೌಡೇಶ್ವರಿ ಕಾಲೋನಿಯಲ್ಲಿ ನಿರ್ಮಾಣಗೊಂಡ ಮಾತಾ ಮಾಣಿಕೇಶ್ವರಿ ಅಮ್ಮನವರ ನೂತನ ದೇವಸ್ಥಾನ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಶನಿವಾರ ಬೆಳಗ್ಗೆ 11:30ಕ್ಕೆ ಭಕ್ತರ ಅಪಾರ ಹರ್ಷೋದ್ಗಾಲಸದ ನಡುವೆ ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನದ ಬರ್ತಾ ಇದ್ದಾರೆ. ಸಾಮಾನ್ಯ ಕೂಡ ಸಿದ್ದು ಭಾರತ್ ವೇದಿಕೆ ಮೇಲೆ ಬರಬೇಕಾಗಿ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕಾಗಿ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠದ ಆವರಣದಲ್ಲಿ ಚೌಡಯ್ಯನವರ ಪುತ್ಥಳಿ ಸಿದ್ಧಗೊಂಡಿದೆ. ಆದರೆ ಉದ್ಘಾಟನೆ ಮಾತ್ರ ಆಗಿಲ್ಲ. ಲಿಂಗಧಾರಣೆ ಮಾಡಿರುವ ವಿಗ್ರಹ ಇರುವುದರಿಂದ ಉದ್ಘಾಟನೆಗೊಂಡಿಲ್ಲ ಎಂಬ ಅಂತೆ ಕಂತೆಗಳಿವೆ. ಬಸವಣ್ಣನವರ ಸಮಕಾಲೀನ ಶರಣ ಅಂಬಿಗರ ಚೌಡಯ್ಯನವರಾಗಿದ್ದು ಕೂಡಲೇ ವಿಗ್ರಹ ಉದ್ಘಾಟನೆ ಆಗಬೇಕು ಎಂದರು. ಕೆಲವರು ಸಾಹಿತಿಗಳು, ಶರಣ ಸಾಹಿತ್ಯದ ತಜ್ಞರು ಹೇಳ್ತಾ ಇದ್ದಾರೆ, ಕೊರಳಲ್ಲಿ ಲಿಂಗಧಾರಣೆ ಇದ್ದ ಕಾರಣಕ್ಕಾಗಿ ಕೆಲವರು ತಕರಾರು ಎತ್ತಿದಾರಂತೆ ಅಂತ್ಯಕಂತೆ. ದಯಮಾಡಿ ಲಿಂಗಧಾರಣೆ ಒಂದು ಸಮಾನತೆ ಸಂಕೇತ. ಹಾಗಾಗಿ ಇಲ್ಲಿ ಮಾಣಿಕಮ್ಮನವರು ಕೂಡ ಲಿಂಗಧಾರಣೆ ಮಾಡಿದ್ರು, ಪೂಜ್ಯ ಸ್ವಾಮೀಜಿಯವರು ಕೂಡ ಲಿಂಗಧಾರಣೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಯಾರು ಕೂಡ ಅಡ್ಡಿಪಡಿಸಬಾರ್ದು ಅಂತ ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊತೇನೆ. ಆದಷ್ಟು ಬೇಗನೆ ಅಂಬಿಗರ ಚೌಡಯ್ಯನ
ಪುತ್ಥಳಿಯನ್ನ ಅಲ್ಲಿ ಸ್ಥಾಪಿಸಿ ಅನಾವರಣ ಮಾಡಿಸಬೇಕು. ನಂತರ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಇಂದಿನ ಕಾಲದಲ್ಲಿ ದೇವಾಲಯಗಳು ಜನ ಸಮುದಾಯಕ್ಕೆ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿವೆ. ಮಾತಾ ಮಾಣಿಕೇಶ್ವರಿ ಮಹಾಯೋಗಿನಿಯವರು ಪರಿಸರ, ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಹೆಚ್ಚು ಕಾಳಜಿಯುಳ್ಳವರಾಗಿದ್ದರು. ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅನುಸರಿಸಬೇಕು. ಇಂತಹ ದೇವಾಲಯಗಳು ಯುವಕರಿಗೆ ಬುದ್ಧಿ, ಸಚ್ಚರಿತ್ರದ ದಾರಿ ತೋರುತ್ತವೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ಆಶೀರ್ವಚನ ಮಾಡ್ತಾ ಇದ್ರು. ಏನ್ ಸಂದೇಶ ಇತ್ತಪ್ಪ ಅಂತ ಹೇಳಿದ್ರೆ, ಮನುಕುಲಕ್ಕೆ ಅವ್ರು ಹೇಳ್ತಾ ಇದ್ರೆ ಏನಪ್ಪ, ಯಾರೋ ಮಾಂಸ ತಿನ್ನಬಾರದು, ಯಾರೋ ಮದ್ಯಪಾನ ಮಾಡಬಾರದು, ಸರಾಯಿ ಕುಡಿಬಾರದು, ನೀವೆಲ್ಲ ಸಚ್ಚಾರಿತ್ರವಂತರಾಗಿರ್ಬೇಕು ಅನ್ನುವಂಥದ್ದು, ಹಿಂಸೆ ಮಾಡಬಾರದು, ಅಹಿಂಸೆಯ ಪ್ರತಿಪಾದನೆ ಮಾಡ್ತಾ ಇದ್ರು. ಇವತ್ತು ಅವ್ರ ಸಂದೇಶ ಯಾವತ್ತಿಗೂ ಪ್ರಸ್ತುತ ಆಗಿದ್ದಾವೆ. ನೀವು ನೋಡಿ, ಆ ಗುಹೆಯಲ್ಲೇ ಇದ್ಕೊಂಡು ಎಲ್ಲವನ್ನು ಬಿಟ್ಟು ಅಧ್ಯಾತ್ಮದತ್ತ ಹೋಗಿ ಇವತ್ತು ಯಾವ ರೀತಿಯಲ್ಲಿ ಅವ್ರಿಗೆ ಅರಣ್ಯದ ಬಗ್ಗೆ, ಪ್ರಕೃತಿ ಬಗ್ಗೆ, ಪರಿಸರ ಬಗ್ಗೆ ಬಹಳಷ್ಟು ಕಳಕಳಿ ಇಟ್ಕೊಂಡು ಇವತ್ತು ಪ್ರಾಣಿಗಳ ಬಗ್ಗೆನೂ ಅಷ್ಟೇ ಪ್ರೀತಿ ಮಾಡುವಂತವರಾಗಿದ್ರು. ಯಾವ ರೀತಿಯಲ್ಲಿ ಸಕಲ ಜೀವಾತ್ಮನಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅಂತ ಹೇಳ್ತಾರೆ, ಹಾಗೆ ಪರಂ ಪೂಜ್ಯ ಮಾಣಿಕೇಶ್ವರಿ ತಾಯಿಯವರು ಅದೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೋಟಿಲಿಂಗ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ನಾನು ಒಂದ್ಸಲ ಹೋಗಿದ್ದಾಗ ನೋಡಿದ್ದೆ. ನಾವೆಲ್ಲ ಕೂಡಿ ಅವ್ರ ಕನಸು ಇನ್ನೂ ನನಸಾಗಿ ಮಾಡ್ಬೇಕಾಗಿದೆ. ಅವರು ಸಿದ್ಧಿ ಪುರುಷರಿದ್ರು, ಪವಾಡ ಪುರುಷರಿದ್ರು. ಅವ್ರು ಹೇಳಿದ್ದು ಆಗ್ತಾ ಇತ್ತು, ಈಗಲೇ ಹೇಳಿದ್ರು. ಇವತ್ತು ದರ್ಶನಾಪುರ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಸಲ ನಾವು ಹೋಗಿದಾಗ ನಮ್ಮ ತಾಯಿಯವರಿಗೆ ಅನಾರೋಗ್ಯ ಇರ್ತಾ ಇತ್ತು. ಅಲ್ಲಿ ಗಳಂಗಳಪ್ಪ ಪಾಟೀಲ್ ಅವರು ದಾಸೋಹ ನಡೆಸ್ತಾ ಇದ್ರು, ಹಿರಿಯರು. ಅವರೊಂದು ಇವತ್ತಲ್ಲಿ ಕಟ್ಟಡ ಕಟ್ಟಿದ್ರು. ಆ ಕಟ್ಟಡ ಕಟ್ಟಿದಂತ ಅದೇ ಗೆಸ್ಟ್ ರೂಮ್ ಇತ್ತು. ಆ ಗೆಸ್ಟ್ ರೂಮ್ ಅಲ್ಲಿ ನಾವೆಲ್ಲ ಹೋಗಿ ಕೂಡ್ತಾ ಇದ್ವಿ. ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಜನ್ ಕೊಡುವಂತ ಸಂದರ್ಭ ಬಂದ್ರು. ಅಲ್ಲೇ ಕೂತು ಅಲ್ಲಿ ಬಹಳಷ್ಟು ರೀತಿಯಲ್ಲಿ, ಯಾಕಂದ್ರೆ ಅವ್ರಿಗೆ ದರ್ಶನ ತಗೋಬೇಕು ಅನ್ನುವಂಥದ್ದು ನಮ್ಮ ತಾಯಿಯವರ ಒಂದು ಸಂಕಲ್ಪ ಇರ್ತಾ ಇತ್ತು. ಅವ್ರು ಎಷ್ಟೇ ಹೊತ್ತಾದ್ರೂ 2 ತಾಸು, 4 ತಾಸು, 3, 5, 8 ತಾಸು. ಅದೇ ವೇಳೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿ, ಅಮ್ಮನವರು ಸದಾ ಅಹಿಂಸೆಯ ಮಾರ್ಗವನ್ನ ಬೋಧಿಸುತ್ತಿದ್ದರು. ಅವರ ದೇವಸ್ಥಾನಕ್ಕೆ ಪ್ರಾಧಿಕಾರ ರಚನೆ ಮಾಡುವ ಬಗ್ಗೆ ಎಚ್.ಕೆ. ಪಾಟೀಲ್ ಅವರು ಒಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ಶೀಘ್ರದಲ್ಲೇ ಯಾನಗುಂದಿಯಲ್ಲಿ ಭವ್ಯ ಸಮಾರಂಭ ಏರ್ಪಡಿಸುತ್ತೇವೆ. ಕೂಲಿ, ಅಬ್ಬಲಿಗ, ಬೆಸ್ತ, ಅಂಬಿಗ ಮತ್ತು ಬಾರ್ಕಿ 5 ಪರ್ಯಾಯ ಪದಗಳನ್ನ ಎಸ್ಟಿಗೆ ಸೇರಿಸಲು, ಸಮಾಜದ ಹಕ್ಕುಗಳನ್ನ ಕೇಂದ್ರ ಸರ್ಕಾರದ ಮಟ್ಟಕ್ಕೆ ಕಳುಹಿಸಲು ಬದ್ಧವಾಗಿದ್ದೇವೆ. ಕಲಬುರಗಿಯಲ್ಲಿ ತಳವಾರ ಪ್ರಮಾಣ ಪತ್ರ ನೀಡುವ ಸಮಸ್ಯೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಚರ್ಚಿಸಿ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕುಮಕನೂರ್ ಅವರು, ಭಕ್ತರ ತನುಮನ ಧನದಿಂದ 10 ವರ್ಷಗಳ ಪರಿಶ್ರಮದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಪ್ರತಿಷ್ಠಾಪನೆ ನೆರವೇರಿದೆ. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲಿ ಎಂದು ಹೇಳಿದರು. ನಮ್ಮ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಯಾನಗುಂದಿಯಲ್ಲಿ ಆಗಿತ್ತು. ಲಕ್ಷಾಂತರ ಜನ ಸೇರಿದ್ರು. ನಾವು ಕಳಿಸಿದ್ವಿ, ಮತ್ತೆ ಅದೇನೋ ವಾಪಸ್ ಬಂದಿದೆ. ಮತ್ತೆ ಅದನ್ನ ಪ್ರಿಯಾಂಕ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮತ್ತೆ ಕಳಿಸಿದ್ರು, ಮತ್ತೇನೋ ಒಂದು ಕ್ವಾರಿಯಾಗಿ ವಾಪಸ್ ಬಂದಿದೆ. ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ಏನಂದ್ರೆ ಮತ್ತೊಮ್ಮೆ 5 ಪದಗಳನ್ನ ಕಳಿಸ್ಬೇಕು ಅಂತ. ಏನು ಯಾಕಂದ್ರೆ ಕೆಲವೊಂದು ಬೇರೆ ಬೇರೆ ಪರ್ಯಾಯ 30 ಪದಗಳೇನು ಕಳಿಸಿದ್ದಾರೆ, ಅದಾಗೋದಿಲ್ಲ. 39 ಕಳಿಸಿದ್ರೆ ಅದಾಗೋದಿಲ್ಲ. 5 ಪದ, ಕೋಲಿ, ಕಬ್ಬಲಿಗ, ಗಂಗಾ ಮಸ್ತ ಅಲ್ಲ ಅಂಬಿಗ ಬೆಸ್ತ, ಬಾರಿಗ, ಇವು 5 ಶಬ್ದಗಳನ್ನ ಕಳಿಸಿದ್ರೆ ಅದಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅವರ ಒಂದು ಇರೋದ್ರಿಂದ, ಈಗ ನಮ್ಮ ಬಾಬುರಾವ್ ಚಿಂಚನ್ಸೂರ್ ಅವರು ಕೂಡ ಅಲ್ಲಿ ಯಾನಗುಂದಿಯಲ್ಲಿ ಅವರು ಕೂಡ ಸಚಿವರಿದ್ರು. ಇದು ಕಳಿಸಿದಾಗ ಅವ್ರ ಏನಾನ ಅದು ನಿಮ್ಗೆ ಗೊತ್ತಿದೆಯಲ್ಲ, ಅವ್ರು ಪಾಪ ಅವರು ಶ್ರೀಮತಿ ಅವರು ಹಾಸ್ಪಿಟಲ್ ಇದ್ರು ಕೂಡ ಬಿಟ್ಟು ಬಂದಿದ್ರು ಕ್ಯಾಬಿನೆಟ್ಗೆ. ಹಾಗಾಗಿ ಇವತ್ತು ಎಲ್ಲರ ಒಂದು ಪ್ರಯತ್ನ ಅದು ಇದೆ. ಏನಂದ್ರೆ ಇದರಿಂದ ಆಮೇಲೆ ವಿಶೇಷವಾಗಿ ವಿಠಲ್ ಯರೂರವರು ಕೂಡ ಬಹಳ ಪರಿಶ್ರಮವನ್ನ ಪಟ್ಟಿದ್ದಾರೆ ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ. ಹಾಗಾಗಿ ಇದನ್ನ ಖಂಡಿತವಾಗಿ ನಾವು ಈ ಒಂದು ಶಿಫಾರಸ್ ಮಾಡೋದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದನ್ನ ಶಿಫಾರಸ್. ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ಅವರು,
ಆಹಾರ ನೀರು ಇಲ್ಲದೆ ಯೋಗ ಜೀವನ ನಡೆಸಿದ ಮಹಾಯೋಗಿನಿಯ ಮೂರ್ತಿ ಪ್ರತಿಷ್ಠಾಪನೆಯು ಈ ಭಾಗದ ಜನರಿಗೆ ಅವರ ಆದರ್ಶ ಪಾಲನೆಗೆ ಸ್ಫೂರ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಮಹೋತ್ಸವಕ್ಕೆ ಪೂಜ್ಯ ಶ್ರೀ ಶಿವಯ್ಯ ಸ್ವಾಮೀಜಿ ಯಾನಗುಂದಿ ಆಶ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀಶೈಲ ಸುಲಪುಲ ಮಠ ಕಲಬುರಗಿ ಹಾಗೂ ಡಾಕ್ಟರ್ ಮಲ್ಲಪ್ಪಣ್ಣ ಮಹಾಸ್ವಾಮಿಗಳು, ಶ್ರೀ ಮಲ್ಲಿಕಾರ್ಜುನ ಮುತ್ಯ ಮೋಹಲ್ ದೇವರ ಪ್ರಖ್ಯಾತವಾಗಿರ್ತಕ್ಕಂಥ ಮಾತೆ ಮಾಣಿಕೇಶ್ವರಿ ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಕಮಕ್ನೂರು ತಿಪ್ಪಣ್ಣಪ್ಪ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಸುಂದರವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಮಾತಾ ಮಾಣಿಕೇಶ್ವರಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಇತಿಹಾಸದಲ್ಲಿ ಒಬ್ಬ ಪವಾಡ ಪುರುಷರು, ಅವರು ಊಟ ಮತ್ತು ನೀರು ಇಲ್ಲದೆ ಜೀವನವನ್ನು ಸಾಗಿಸ್ತಕ್ಕಂಥ ಮಹಾಯೋಗಿನಿಯವರು. ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಅವರು ಆಡಿರ್ತಕ್ಕಂಥ ಮಾತುಗಳನ್ನು, ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು, ಯಾವ ರೀತಿ ಮನುಷ್ಯ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬೇರೆಯವರಿಗೆ ನಾವು ಕೆಲಸ ಮಾಡಬೇಕು, ಬೇರೆಯವ್ರಿಗೋಸ್ಕರ ನಾವು ಶ್ರಮ ಪಡಬೇಕಂತ ಏನು ಅವ್ರ ಬದುಕಿನ ಒಂದು ವಿಚಾರವಾಗಿತ್ತು. ಆ ಒಂದು ವಿಚಾರವನ್ನು ಈ ಒಂದು ಮಂದಿರದ ಮುಖಾಂತರ ಈ ಭಾಗದ ಜನರಿಗೆ ಇವತ್ತು ಆಶೀರ್ವಾದ ಮುಖಾಂತರ ಮನಸ್ಸಿನಲ್ಲಿ ಅವರು ಒಂದು ದೃಢ ಸಂಕಲ್ಪ ಮಾಡಲು ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಒಂದು ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ತನು ಮನ ಧನದಿಂದ ಕೆಲಸ ಮಾಡಿರ್ತಕ್ಕಂಥ ಈ ಮಹೋತ್ಸವಕ್ಕೆ ಪೂಜ್ಯ ಶ್ರೀ ಶಿವಯ್ಯ ಸ್ವಾಮೀಜಿ ಯಾನಗುಂದಿ ಆಶ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀಶೈಲ ಸುಲಪುಲ ಮಠ ಕಲಬುರಗಿ ಹಾಗೂ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಶ್ರೀ ಮಲ್ಲಿಕಾರ್ಜುನ ಮುತ್ಯ ಮಹಲ್ ರೋಜಾ, ಶ್ರೀ ನಂದೀಶ್ವರಿ ಅಮ್ಮ ಲಿಂಗಸೂರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕುಮಕನೂರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶರಣ ಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು, ಶರಣ ಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಚಿವರು, ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿದ್ದರು. ಅಲ್ಲದೆ ಖನಿಜಾ ಫಾತಿಮಾ ಅಧ್ಯಕ್ಷೆ, ಕರ್ನಾಟಕ ರೇಷ್ಮೆ ನಿಗಮ, ಶಾಸಕರು ಅಲ್ಲಂಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ, ಬಿಆರ್ ಪಾಟೀಲ್ ಉಪಾಧ್ಯಕ್ಷರು, ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ, ಬಾಬುರಾವ್ ಚಿಂಚನ್ಸೂರು ಮಾಜಿ ಸಚಿವರು ಮತ್ತು ಅಧ್ಯಕ್ಷರು, ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮಂಡಳಿ, ಬಿಕೆ ಮೋಹನ್ ಕುಮಾರ್ ರಾಜ್ಯಾಧ್ಯಕ್ಷರು, ಒಕ್ಕೂಟ ಸಮಿತಿ ಬೆಂಗಳೂರು, ಬಿಜಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಶಶಿಲ್ ಜಿ ನಮೋಜಿ ವಿಧಾನ ಪರಿಷತ್ ಸದಸ್ಯರು, ಮಜಹರ್ ಅಲಂ ಖಾನ್ ಅಧ್ಯಕ್ಷರು, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ, ವರ್ಷಾ ರಾಜು ಜಾನೆ ಮಹಾಪೌರರು, ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ತೃಪ್ತಿ ಅಲ್ಲದಲ್ಲಾಕೆ ಉಪ ಮಹಾಪೌರರು ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಹಾಜರಿದ್ದರು. ಮಾಲ್ಗತ್ತಿ ಧರ್ಮ ಕ್ಷೇತ್ರದ ಹಿರಡೇಶ್ವರ ಅಪ್ಪನವರು ಕೂಡ ಬಂದ. ಅಮ್ಮ ಏನ್ ಹೆಸರು ನೆನಪು? ನಂದೀಶ್ವರಿ. ನಾವು ಹೋಗಿ ಅಮೃತಾನಂದಮಯ ತಿಳಿದೀವಿ. ನಂದೀಶ್ವರಿ ಅಮ್ಮನವರು ಕೂಡ ಅಮ್ಮನವರು ಜೀವಂತಿದ್ದಾಗೆ ಅವ್ರಿಗೆ ತಂಬಲ್ಲಿ ಕರ್ಕೊಂಡು ದೀಕ್ಷೆ ಕೊಟ್ಟು, ನೀ ನನ್ನಂಗೆ ಶಕ್ತಿಯಾಗಿ ಬೆಳತಮ್ಮ, ನಾನು ಶಕ್ತಿನೇ ನಿನಗೆ ಕೊಡ್ತೀನಿ, ನೀ ಈ ವಿಶ್ವದಲ್ಲಿ ಶಾಂತಿ ನೆಲೆಸೋ ಸಲುವಾಗಿ ಎಲ್ಲ ಕಡೆ ಮಳೆ ಬೆಳೆ ಒಳ್ಳೇದಾಗಲಿ, ಭಾಳ ಜನರಿಗೆ ಒಳ್ಳೇದು ಮಾಡಮ್ಮ, ನನ್ನ ಪಾತ್ರ ಪ್ರೀತಿ ನಿನಗೆ ಹಂಚ್ಕೊತೀನಿ, ನೀವು ಉತ್ತಮವಾದಂಥ ಕೆಲಸ ಮಾಡಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ಮೇಲೆ ನಂದೀಶ್ವರಿ ಅಮ್ಮನು ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮ ಜನರ ಪ್ರೀತಿ ಗೆದ್ದು ಆಶ್ರಮದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಲಿಂಗಸೂರು ಬಲ್ಲಿ ಭಾಳ ದೊಡ್ಡ ಮಠ ಕಟ್ಟಿರೋದು, ಒಂದು 2000 ಎಕರೆದ ಮಾಲಕ್ತಿ ಆಗಿರೋದು ಪೂರ. ಅಲ್ಲಿ ಅಮ್ಮನ ಹೆಸರು ಮೇಲೆ ಎಷ್ಟು ದಿನ ಕೂಡ ಆಸೆ ಪಡೋಕ್ಕಿಲ್ಲ. ಅವ್ರ ತಾಯಿ ತಂದಿನೂ ಕೂಡ ಅವ್ರಿಗೆ ಬಿಟ್ಬಿಟ್ಟರು ನಮ್ಮ ಇದಕ್ಕೆ ಧರ್ಮದ ಕೆಲಸಕ್ಕೆ. ಹೀಗಾಗಿ ಲಿಂಗಸೂರದಾಗೆಲ್ಲ ಅವರೇ ಅಲ್ಲಿ ಪೀಠಾಧಿಪತಿಗಳು. ಗುಲ್ಬರ್ಗ ಇದು ಎಲ್ಲಕ್ಕೆ ಒಂದೇ ನಮ್ಮ ಹೆಡ್ ಆಫೀಸ್ ಅಂದ್ರೆ ಅದೇ ಯಾನಾಗುಂದಿನಿ. ಅದ್ರ ಕೈ ತಗ ಇವೆಲ್ಲ ಯಾರು ನಮ್ಮ ಸ್ವಂತ ಯಾವುದೋ ಆಸ್ತಿ ಇಲ್ಲ. ನಾವು ದೇವಸ್ಥಾನ ಕಟ್ತೀವಿ ಅಷ್ಟೇ, ಮೂರ್ತಿ ಮಾಡ್ತೀವಿ, ಜನರಿಗೆ ಭಕ್ತಿಗೆ ಬಿಡ್ತೀವಿ.
ಅದು ಬಿಟ್ಟು ನಮ್ದೇ ಅಂತ ಯಾರು ಹೇಳಕ್ ನಮಗೇನೋ ಅವಕಾಶ ಇಲ್ಲ. ನಿನ್ನೆ ಮೂರ್ತಿ ಸ್ಥಾಪನೆ ಮಾಡುದು ಮತ್ತು ಮುಂಜಾನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೆ. ಇವತ್ತು ನಾವು ಕಲಬುರಗಿ ಗಂಗಾನಗರ ಬಡಾವಣೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತು ಅದ್ಭುತವಾದಂಥ ಕಾರ್ಯಕ್ರಮ. ಸುಮಾರು 10 ವರ್ಷಗಳ ಹಿಂದೆ ಗಂಗಾನಗರ ಬಡಾವಣೆ ಎಲ್ಲ ಜನರು ಸೇರಿ ಇಲ್ಲಿ ಒಂದು ಸಮಿತಿ ಮಾಡಿ ಮತ್ತು ಇಲ್ಲಿ ನಮ್ಮ ಈಗ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರವರು, ಈ ಬಡಾವಣೆ ಎಲ್ಲ ಮುಖಂಡರು, ಅವರಿವರು ಏನಂದ್ರೆ ಎಲ್ಲ ಸಮಾಜದ ಮುಖಂಡರು ಕೂಡ ಬಹಳ ಸ್ವಾಭಿಮಾನದಿಂದ ಈ ದೇವಸ್ಥಾನವನ್ನ ಬಹಳ ಸುಂದರವಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿನೂ ಕೂಡ ಅಮ್ಮನವರ ಮೂರ್ತಿ ಇದ್ದಿರ್ತಕ್ಕಂಥ ಉದಾಹರಣೆ ಇಲ್ಲ. ಇದು ಪ್ರಪ್ರಥಮವಾಗಿ ಅವರ ದೇವಸ್ಥಾನವನ್ನ ಕಟ್ಟಿ ಅವರ ಮೂರ್ತಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದಿನ ಇವತ್ತು. ಬಹಳ ವಿಜೃಂಭಣೆಯಿಂದ ನಿನ್ನೆ ಕಳಸಾರೋಹಣ ಮಾಡಿ ಸುಮಾರು 10 ವರ್ಷಗಳಿಂದ ಸತತವಾಗಿ ಒಂದು ದೊಡ್ಡ ಸುಂದರವಾಗಿರ್ತಕ್ಕಂಥ ಕಟ್ಟಡ, ಆ ಕಟ್ಟಡದ ನಡುಮಧ್ಯದಲ್ಲಿ ಅಮ್ಮನವರ ಪುತ್ಥಳಿ ಅನಾವರಣ, ಪಕ್ಕದಲ್ಲಿ ಏನಿದ್ರೆ ಬೇಡ್ಕೊಂಡು ಹೋಗ್ರಿ, ಅಮ್ಮವ್ರ ಮೇಲೆ ಭಕ್ತಿ ಮಾಡ್ಕೊರಿ, ಅಹಿಂಸಾ ತತ್ವದಿಂದ ನಡ್ರಿ, ಎಲ್ಲರಿಗೂ ಒಳ್ಳೇದಾಗ್ತದ. ಅಮ್ಮವ್ರು ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಅಮ್ಮವ್ರು ಬಂದಾರ. ಅಮ್ಮವ್ರಿಗೆ ಧ್ಯಾನದಾಗಿದ್ದಾರ. ಅಮ್ಮವ್ರು ಹೊರಗ ಬರೋ ಸಮಯ ಇಂಕ ಆಗಿಲ್ಲ. ಇಂಕ ಸಮಯ ಆದನಾಯನ ಚಾರಾನೆ ಉಳಿತದ, ಬಾರಾನ ಹೋಗ್ಬಿಡ್ತದ, ಚಾರಾನೆ ಉಳಿತದ. ಅವಾಗ ದೇವರು ಹೊರಗ ಬರ್ತಾನ, ಶರಣುಲೆಲ್ಲ ಬರ್ತಾನ, ಧರ್ಮ ಸಂಸ್ಥಾಪನೆ ಮಾಡ್ತಾರ. ಸಮಯ ಬಂದದ. ಈಗ 3 ವರ್ಷ ಒಳಗೆ ಈ ಜಗತ್ತು ಏನಾಗ್ತದೋ ಎಲ್ಲರೂ ವಿಚಾರ ಮಾಡಬೇಕು. ಯಾರು ಭಕ್ತರಿದ್ದಾರೋ ಅವ್ರಿಗೆ ಕಾಯ್ತೀವಿ ಅಂದಾರ. ಎಲ್ಲ ಮಾಂಸಾಹಾರ ತಿನ್ನೀರಿ, ಕುಡಿಯಿರಿ, ಎಲ್ಲ ಬಿಟ್ಟು ಅಮ್ಮವ್ರನ್ನ ಧ್ಯಾನ ಮಾಡಿರಿ. ಎಲ್ಲ ಕುಟುಂಬಗಳೆಲ್ಲ ಕಾರ್ಯಕ್ರಮಕ್ಕೆ ಕಲಬುರಗಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಾತಾ ಮಾಣಿಕೇಶ್ವರಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು. ಧಾರ್ಮಿಕ ಹೋಮ ಹವನ, ಪೂಜೆ, ಮಂಗಳಾರತಿ, ಭಕ್ತಿ ಗೀತೆಗಳೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು.